ಒಂದು ಕಡೆಯಲ್ಲಿ ರೈತರಿಗೆ ರಸಗೊಬ್ಬರ ಸರಿಯಾಗಿ ಸಿಗ್ತಾ ಇಲ್ಲ, ಮತ್ತೊಂದು ಕಡೆಯಲ್ಲಿ ರಾಯಚೂರಿನಲ್ಲಿ ನಕಲಿ ಬಿತ್ತನೆ ಬೀಜಗಳ ಮಾರಾಟ ದಂಧೆ ಕೂಡ ರೈತರಿಗೆ ಮತ್ತಷ್ಟು ಸಂಕಷ್ಟವನ್ನುಂಟು ಮಾಡ್ತಾ ಇದೆ. ಉತ್ತಮ ಕಂಪನಿಗೆ ಸೇರಿದ್ದು ಅಂತ ನಂಬಿ ಬಿತ್ತನೆ ಬೀಜಗಳನ್ನ ಖರೀದಿ ಮಾಡೋ ಮುನ್ನ ಎಚ್ಚರ. ಆಂಧ್ರ ತೆಲಂಗಾಣದಿಂದ ತಂದು ರಾಯಚೂರು ಜಿಲ್ಲೆಯಲ್ಲಿ ನಕಲಿ ಬಿತ್ತನೆ ಬೀಜಗಳನ್ನ ಮಾರಾಟ ಮಾಡಲಾಗ್ತಾ ಇದೆ. ಪ್ರತಿಷ್ಠಿತ ಕಂಪನಿಯ ಹೆಸರಿನ ನಕಲಿ ಬಿತ್ತನೆ ಬೀಜಗಳನ್ನ ಹಾಕಿ ಮಾರಾಟ ಮಾಡಿ ರೈತರಿಗೆ ಸಂಕಷ್ಟ ಉಂಟು ಮಾಡ್ತಾ ಇದ್ದಾರೆ. ದೇವದುರ್ಗ ತಾಲೂಕಿನ ಹನುಮಪುರ ರಸ್ತೆಯ ಬಳಿ ಶೆಡ್ನಲ್ಲಿ ಪ್ಯಾಕಿಂಗ್ ಮಾಡಿರೋದು, ಬಿತ್ತನೆ ಮಾಡಿದ್ರು ಕೂಡ ಮೊಳಕೆ ಬಾರದೇ ಇದ್ದಂತಹ ಸಂದರ್ಭದಲ್ಲಿ ರೈತರು ದೂರು ಕೊಟ್ಟಿದ್ದಾರೆ. ರೈತರು ನೀಡಿದ ದೂರನ್ನು ಆಧರಿಸಿ ಕೃಷಿ ಅಧಿಕಾರಿಗಳು ಅಲ್ಲಿಗೆ ದಾಳಿಯನ್ನ ನಡೆಸಿದ್ರು. ಶ್ರೀನಿವಾಸ್ ರೆಡ್ಡಿ ಎಂಬಾತ ಈ ರೀತಿಯಾಗಿ ನಕಲಿ ಬಿತ್ತನೆ ಬೀಜ ಮಾರಾಟ ಮಾಡ್ತಾ ಇರೋದು ಈ ಮೂಲಕ ಗೊತ್ತಾಗಿದೆ. ದಾಳಿಯ ಸಂದರ್ಭದಲ್ಲಿ 4,64,000 ರೂಪಾಯಿ ಮೌಲ್ಯದ ನಕಲಿ ಬಿತ್ತನೆ ಬೀಜ ಪತ್ತೆಯಾಗಿದೆ. 5 ಕೆಜಿ, 2 ಕೆಜಿ ಹಾಗೂ 1 ಕೆಜಿ ಪ್ಯಾಕೆಟ್ ಮಾಡಿ ಈ ನಕಲಿ ಬೀಜಗಳನ್ನ ಆತ ಮಾರಾಟ ಮಾಡ್ತಾ ಇದ್ದ. ಎಲ್ಲರಿಗೂ ನಮಸ್ಕಾರ. ಗಬ್ಬೂರು ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸ್ ದಾಖಲಾಗಿರುತ್ತದೆ. ಇದರದ್ದು ಕಂಪ್ಲೇನೆಂಟ್ ಬಂದು ಶ್ರೀಮತಿ ಶರಣಮ್ಮ. ಇವರು ಅಸಿಸ್ಟೆಂಟ್ ಕೃಷಿ ನಿರ್ದೇಶಕರು ಮತ್ತು ಬೀಜ ಪರಿವೀಕ್ಷಕರು. ಶ್ರೀಮತಿ ಶರಣಮ್ಮ ಅವರು ಹಾಗೂ ಅವರ ಟೀಮ್ ಸರ್ಪ್ರೈಸ್ ಆಗಿ ಅವರು ಗಬ್ಬೂರು ಲಿಮಿಟ್ಸ್ ಹನುಮಾಪುರ ರಸ್ತೆಯ ಅಲ್ಲಿ ಶ್ರೀನಿವಾಸ್ ರೆಡ್ಡಿ ಅವರು ಒಂದು ಶೆಡ್ಡಲ್ಲಿ ಅಕ್ರಮವಾಗಿ ಸೀಡ್ ಮಾರಾಟ ಮಾಡ್ತಾಯಿದ್ದಾರೆ ಅಂತ ಅವರು ಪಂಚನಾಮೆಯಲ್ಲಿ ಫೈಂಡ್ ಔಟ್ ಮಾಡ್ತಾರೆ. ಇದು ಅವರು ಯಾವುದೇ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ದು ಪರ್ಮಿಷನ್ ಇಲ್ಲದೆ ಅರೌಂಡ್ 245 kgs 515 ಪ್ಯಾಕೆಟ್ಸಲ್ಲಿ ಬೀಜ ಮಾರಾಟ ಮಾಡ್ತಾಯಿದ್ರು ಅಂತ ಅವರು. ಬಿಸಿಲನಾಡು ರಾಯಚೂರು ಜಿಲ್ಲೆಯಲ್ಲಿ ಮುಂಗಾರು ಮಳೆ ಉತ್ತಮವಾಗಿದ್ದರಿಂದ ರೈತರು ಈಗ ಬಿತ್ತನೆಗಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ತಾವು ಕೂಡ ನೋಡ್ತಾ ಇರ್ಬೋದು, ರಾಯಚೂರು ಜಿಲ್ಲೆಯಾದ್ಯಂತ ರೈತರು ಖುಷಿಯಿಂದ ಬಿತ್ತನೆ ಶುರು ಮಾಡಿದ್ದಾರೆ. ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡಂಥ ಆಂಧ್ರ ಮತ್ತು ತೆಲಂಗಾಣ ಗಡಿ ಹೊಂದಿರುವಂಥ ಕೆಲ ರೈತರ ಹೆಸರು ಹೇಳ್ಕೊಂಡು ಪ್ರತಿಷ್ಠಿತ ಕಂಪನಿಯ ಬೀಜಗಳನ್ನು ನಕಲು ಮಾಡುವಂಥ ದಂಧೆ ಇಲ್ಲಿ ಜೋರಾಗಿ ನಡೀತಾ ಇದೆ ಅಂತ ಹೇಳ್ಬೋದು. ಈಗಾಗಲೇ ರೈತರು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಗೊಬ್ಬರ ಮತ್ತು ಬೀಜವನ್ನು ತೆಗೆದುಕೊಂಡು ಬರ್ತಾರೆ. ತೆಗೆದುಕೊಂಡು ಬಂದಂಥವರು ಜಮೀನಿನಲ್ಲಿ ಬಿತ್ತನೆ ಮಾಡಿ ಈಗ ಸಂಕಷ್ಟವನ್ನು ಎದುರಿಸುವಂತಾಗಿದೆ. ನಾನು ಈ ಕುರಿತಂತೆ ಮಾತಾಡಲಿಕ್ಕೆ ನನ್ನ ಜೊತೆ ರೈತರಿದ್ದಾರೆ. ಆ ರೈತರನ್ನೇ ಮಾತಾಡಿಸ್ತೀನಿ ಅಂತ ಏನೆಲ್ಲ ಸಮಸ್ಯೆಗಳನ್ನು ಈಗ ರೈತರು ಎದುರಿಸ್ತಾ ಇದ್ದಾರೆ. ಸರ್, ಈಗ ಇತ್ತೀಚಿನ ದಿನಗಳಲ್ಲಿ ಈ ನಕಲಿ ಬೀಜವನ್ನು ಪ್ರತಿಷ್ಠಿತ ಕಂಪನಿಯ ಪಾಕೆಟ್ಗಳಲ್ಲಿ ಹಾಕಿ ಮಾರಾಟ ಮಾಡೋ ದಂಧೆ ನಡೀತಾ ಇದೆ. ಏನು ಹೇಳ್ತೀರಿ ಇದಕ್ಕೆ? ಹೌದು ಸರ್, ಅದು ನಡ್ಲಕ್ಕಾಗ್ತದ. ಅದ್ರ ಬಗ್ಗೆ ಅಧಿಕಾರಿಗಳು ಎಚ್ಚೆತ್ಕೊಂಡು ಅದ್ರ ಬಗ್ಗೆ ಭಾಳ ಗಮನ ಹರಿಸ್ಬೇಕಾಗೈತೆ ಸರ್ಕಾರ. ಈ ಕಳಪೆ ಬೀಜ ಬಿತ್ತೋದ್ರಿಂದ ಬೆಳೆ ಸರಿಯಾಗಿ ಬರುತ್ತಾ ಇಲ್ಲ. ಕೆಲವೊಂದು ಬಿತ್ತಿದ ಬೀಜಗಳು ನಾಡ್ತಾ ಇಲ್ಲ. ಈ ಸಮಸ್ಯೆ ಭಾಳ ಆಗ್ಯದ ರೈತರಿಗೆ. ಅಲ್ಲ, ಈ ಕುರಿತಂತೆ ಅಂಗಡಿಯವ್ರಿಗೆ ಹೋಗಿ ಕೇಳಿದ್ರೆ ಏನು ಹೇಳ್ತಾರೆ? ಅಂಗಡಿಯವರು ಕೇಳಿದ್ರೆ ನೀವು ಬೀಜ ಒಳಗೆ ಹಾಕಿದಿರಿ, ಹಂಗಾಗಿ ನಾಟಿಲ್ಲ, ಹಂಗಾಗಿ ಇದಾಗ್ತೈತೆ. ನೀವು ಮೇಲೆ ಬಿತ್ತಬೇಕು, ಬೀಜ ತೇಲ್ಸಿ ಬಿತ್ತಬೇಕು. ಟ್ಯಾಕ್ಟ್ರಲ್ಲಿ ಬಿತ್ತಿರ್ತೀರಿ, ಒಳಗೆ ಬಿದ್ದಿರ್ತೈತೆ ಬೀಜ, ನಾಟಾಗಲ್ಲ, ಹಂಗಾಗಿ ನಾಟಿರಾಗಲ್ಲ ಅಂತ ಅವರು ಇದು ಮಾಡ್ತಾರೆ. ಈ ಥರ ಕಳಪೆ ಬೀಜ ಬರ್ತಾ ಇದೆಯಲ್ಲ, ಇಂಥದ್ರಿಂದ ನಿಮಗೇನೇನು ಸಮಸ್ಯೆ ಆಗ್ತಾ ಇದೆ ರೈತರಿಗೆ? ಈಗ ಬೀಜ ಬಿತ್ತಿದ್ದು ಗಳೆಯೋದು ಬಾಡಿಗೆ ರೀ, 2,000 ರೂಪಾಯಿ ಒಂದು ಗಳೆಯೋದು ಬಾಡಿಗೆ. ಮತ್ತು ಬೀಜದ ರೊಕ್ಕ ಹಾಳಾಗ್ತದ, ಗೊಬ್ಬರ ಹಾಕಿರ್ತೀವಿ, ಗೊಬ್ಬರದ ರೊಕ್ಕ ಹಾಳಾಗ್ತದ. ರೈತರು ಇದರಿಂದ ಭಾಳ ಸಂಕಷ್ಟ ಅನುಭವಿಸೋಂಥ ಸ್ಥಿತಿ ನಿರ್ಮಾಣ ಆಗ್ಯದ. ಏನಾಗಬೇಕಂತ ಆಗ್ರಹ ಮಾಡ್ತೀರಿ ಸರ್ಕಾರಕ್ಕೆ ರೈತರಾಗಿ? ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಒಳ್ಳೆ ಬೀಜಗಳು ಕೊಡಬೇಕು. ಈ ಥರ ಕಳಪೆ ಬೀಜ ಮಾರೋರ ಬಗ್ಗೆ ಒಂದು ಸರಿಯಾದ ರೀತಿಯಲ್ಲಿ ಕ್ರಮ ವಹಿಸ್ಬೇಕಂತ ನಾವು ಆಗ್ರಹ ಮಾಡ್ತೀವಿ. ಓಕೆ, ಇದು ರೈತರ ಹೇಳುವಂಥ ಮಾತು. ಕಳಪೆ ಬೀಜದಿಂದ ನಾವು ತಂದು ಬಿತ್ತನೆ ಮಾಡಿದರೆ ನಮ್ಮ ಬೆಳೆನೂ ಕೂಡ ಬರೋದಿಲ್ಲ ಮತ್ತು ನಾವು ಕೂಡ ನಷ್ಟಕ್ಕೊಳಗಾಗ್ತೇವೆ. ಹೀಗಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡಲೇ ಕಳಪೆ ಬೀಜ ಯಾರು ಮಾರಾಟ ಮಾಡ್ತಾ ಇದ್ದಾರೋ ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿದೆ. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆಗೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.